ಆಫೀಸಿಗೆ ರೆಡಿ ಆಗ್ತಾ ಇರುವ ದೊಡ್ಡ ಮಗಳಾದ ಅಂಜಲಿಯ ಬಳಿ ವಸಂತ ಬಂದ್ಲು. ಅಮ್ಮ, ಡ್ಯಾಡಿ ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರಾ? ಹೌದಮ್ಮ, ಹೌದು. ಸಣ್ಣವಳು ಅಕ್ಷಯ್ ಎಲ್ಲಿ? ಇವಾಗಷ್ಟೇ ಸ್ಥಾನಕ್ಕೆ ಹೋದ್ಲು ಮಮ್ಮಿ. ನಾನಿದ್ದೀನಲ್ವಾ, ನಾನೋಗಿ ತಂದೆ ಜೊತೆ ಮಾತಾಡ್ತಾ ಇರ್ತೀನಿ. ಅಷ್ಟ್ರಲ್ಲಿ ಅವಳು ಬಂದ್ಬಿಡ್ತಾಳೆ. ಅವಳಿಗೂ ಟೈಮ್ ಆಯ್ತಲ್ವಾ? ಸರಿ ಅಂಜಲಿ, ನೀ ಬಾಮ್ಮ. ಹಾಗೆ ಹೇಳಿ ವಸಂತ ಹೊರಟೋದ್ಲು. ಅಂಜಲಿ ರೆಡಿಯಾಗಿ ಹಾಲಲ್ಲಿ ಕೂತಿರುವ ತನ್ನ ತಂದೆ ಸತ್ಯನಾರಾಯಣನನ್ನು ನೋಡಲು ಬಂದ್ಲು. ಡ್ಯಾಡಿ, ಹೇಳಿ, ಏನೋ ಮಾತಾಡ್ಬೇಕು ಅಂತ ರಾತ್ರಿ ಹೇಳಿದ್ರಿ. ಯಾವ ವಿಷಯದ ಬಗ್ಗೆ? ತಂಗಿ ಅಕ್ಷರ ಎಲ್ಲಿ? ಅಕ್ಷರ ರೆಡಿ ಆಗ್ತಾ ಇದ್ದಾಳಪ್ಪ. ಅವಳು ಬರ್ಲಿಕ್ಕೆ ಇನ್ನು 10 ನಿಮಿಷ ಆಗುತ್ತೆ. ಅದುವರೆಗೂ ನೀವು ನನ್ ಜೊತೆ ಮಾತಾಡಿ. ಮಮ್ಮಿ, ನನ್ ಟಿಫಿನ್ ತಗೋಬಾ. ತಂದೆ ಜೊತೆ ಮಾತಾಡ್ಕೊಂಡೆ ಟಿಫಿನ್ ತಿಂತೀನಿ. 2 ಕೆಲ್ಸನೂ ಮುಗಿಯುತ್ತೆ. ಹಾಗೆ ಹೇಳಿದಾಗ ವಸಂತ ಚಟ್ನಿ ದೋಸೆ ಇರುವ ಪ್ಲೇಟ್ ಅನ್ನು ತಂದ್ಲು. ಅಂಜಲಿ ಪ್ಲೇಟ್ ಅನ್ನು ತೆಗೆದುಕೊಂಡು ಸಂತೋಷವಾಗಿ ಟಿಫಿನ್ ಅನ್ನು ತಿನ್ನುತ್ತಾ, ಅಂಜಲಿ, ನಿನ್ನ ನೋಡ್ಲಿಕ್ಕೆ ಹುಡುಗನ್ ಕಡೆಯವರು ಬರ್ತಾ ಇದ್ದಾರೆ. ಇನ್ನು 2 ದಿನದಲ್ಲಿ ಬರ್ತಾರೆ. ನೀನು ಏನಮ್ಮ ಹೇಳ್ತೀಯಾ? ನಿನ್ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದೀನಿ. ಪಾ, ನಾನು ಲವ್ ಮ್ಯಾರೇಜ್ ಮಾಡ್ಕೋತೀನಿ. ವರುಣ್ ಎನ್ನುವ ಹುಡುಗನನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ. ಆ ಮದ್ವೆ ನಿಮ್ಗೆ ಇಷ್ಟ ಆಗಲ್ಲ. ಅದಕ್ಕೇನೆ ನಾನು ವರುಣ್ ಅನ್ನುವ ಹುಡುಗನ ಮದ್ವೆ ಮಾಡ್ಕೊಂಡು ಅಲ್ಲೇ ಇದ್ದೋಗ್ತೀನಿ. ಮಮ್ಮಿ, ನೀವು ಮಾಡಿರುವ ದೋಸೆ ತುಂಬಾ ಚೆನ್ನಾಗಿದೆ. ಹೀಗೆ ದೋಸೆ ಎಲ್ಲ ತಿಂದು ಖಾಲಿ ಪ್ಲೇಟ್ನ ಅಲ್ಲೇ ಇಟ್ಟು ಹೊರಟೋದ್ಲು. ಮಗಳು ಒಂದೇ ಸಲಕ್ಕೆ ಹಾಗೆ ಮಾತನಾಡುವುದನ್ನು ನೋಡಿ ನಾರಾಯಣ ಶಾಕ್ ಆದ. ವಸಂತ ಕೂಡ ಏನು ಮಾತನಾಡದೆ ಅಲ್ಲಿಂದ ಕಿಚನಿಗೆ ಹೊರಟೋದ್ಲು. ಆ ಸಮಯಕ್ಕೆ ಕಾಲೇಜಿಗೆ ಹೋಗ್ತಾ ಇರುವ ಸಣ್ಣ ಮಗಳಾದ ಅಕ್ಷಯ್ ಬಂದು ತಂದೆ ಜೊತೆ ಮಾತಾಡಿದ್ಲು. ನಾರಾಯಣ ಎಚ್ಚೆತ್ತು ಅಕ್ಷರನ ಕೂಡ ಕೇಳಿದ್ರು. ಅಪ್ಪ, ನನ್ ಮದುವೆ ನಿಮ್ಮಿಷ್ಟ. ನೀವು ನನ್ನ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸ್ತೀರಾ ಅಂದ್ರೆ ನಾನು ಸಂತೋಷದಿಂದ ಮದ್ವೆ ಮಾಡ್ಕೊಂಡು ನಿಮ್ಮ ಇಷ್ಟ ಪ್ರಕಾರ ನನ್ ಗಂಡನ್ ಮನೆಗೆ ಹೋಗ್ತೀನಿ. ಹೀಗೆ ಅಕ್ಷರ ಮಾತು ಕೇಳಿ ಅಮೃತವನ್ನು ಕುಡಿದಂಗಾಯಿತು. ತುಂಬಾ ಸಂತೋಷಪಟ್ಟ. ಕಿಚನ್ನಿಂದ ಅಕ್ಷರನಿಗೋಸ್ಕರ ದೋಸೆಯನ್ನು ತಂದ ವಸಂತ ಕೂಡ ಸಂತೋಷಪಟ್ಲು. ಅಂಜಲಿ ಮಾಡಿಕೊಳ್ಳಲು ಬಯಸುವ ಲವ್ ಮ್ಯಾರೇಜ್ ಬಗ್ಗೆ ಹೇಳಿದ್ರು. ನನಗೆ ಅದೆಲ್ಲ ಇಷ್ಟ ಆಗಲ್ಲ ಮಮ್ಮಿ. ಡ್ಯಾಡಿ, ಇವತ್ತು ಹುಡುಗನ ಬರಕ್ ಕೇಳದಾದ್ರೆ ಹೇಳಿ. ನಾನು ಕಾಲೇಜಿಂದ ಬರುವಾಗನೇ ಎಲ್ಲದಕ್ಕೂ ಸಿದ್ಧವಾಗಿ ಬರ್ತೀನಿ. ಹೀಗೆ ದೋಸೆಯನ್ನು ತಿಂದು ಖಾಲಿ ಪ್ಲೇಟ್ನ ತಾಯಿಗೆ ಕೊಟ್ಟು ಹೊರಟೋದ್ಲು. ಆ ದಿನ ಮಧ್ಯಾಹ್ನ ಅಕ್ಷರ ಮತ್ತು ಅಂಜಲಿ ಹೋಟೆಲಲ್ಲಿ ಬಿರಿಯಾನಿಯನ್ನು ತಿಂತಾ ಇದ್ರು. ಅಕ್ಕ, ಈ ಬಿರಿಯಾನಿನ ನನ್ಗೆ ಯಾಕೆ ತೆಗೆದುಕೊಡ್ತಾ ಇದ್ದೀಯ ಅಂತ ನಾನು ತಿಳ್ಕೊಬೋದಾ? ಅರೇಂಜ್ ಮ್ಯಾರೇಜ್ ಮಾಡ್ಕೋತೀನಿ ಅಂತ ತಂದೆ ತಾಯಿ ಜೊತೆ ಯಾಕೆ ಅಕ್ಷರ ಹೇಳ್ದೆ? ನಾನು ಹಾಗೇನೆ ಮದ್ವೆ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ದೆ. ಲವ್ ಮ್ಯಾರೇಜ್ ಮಾಡ್ಕೋ ತಂಗಿ, ಯಾರೂ ಇರೋದಿಲ್ಲ. ನೀನು ನಿನ್ ಗಂಡ ಮಾತ್ರ ಆರಾಮವಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ನ ರನ್ ಮಾಡ್ಬೋದು. ಲವ್ ಮ್ಯಾರೇಜ್ ನನಗೆ ಇಷ್ಟ ಇಲ್ಲ ಅಕ್ಕ. ನಾನು ಅರೇಂಜ್ ಮ್ಯಾರೇಜೇ ಮಾಡ್ಕೊಳ್ಳೋದು. ನನ್ನ ಕುಟುಂಬದಲ್ಲಿ ಅತ್ತೆ ಮಾವ 2 ಮಕ್ಳು ಅಂತ ಸಂತೋಷವಾಗಿರ್ತೀನಿ. ನಾನು ಇವಾಗ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ತಂಗಿ. ನನಗೆ ಲವ್ ಮ್ಯಾರೇಜ್ ಅಂದ್ರೆ ಇಷ್ಟನೇ ಇಲ್ಲ ಅಕ್ಕ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಬಿರಿಯಾನಿ ತಿನ್ನು ಅಂದ್ರೆ ತಿಂದು ಹೋಗ್ತೀನಿ, ಬೇಡ ಅಂದ್ರೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ಆಮೇಲೆ ನಿನ್ನಿಷ್ಟ ತಂಗಿ, ತಿನ್ನು, ಹೊಟ್ಟೆ ತುಂಬಾ ತಿನ್ನು. ಹೀಗೆ ಅಂಜಲಿ ಕೂಡ ಬಿರಿಯಾನಿನ ತಿಂತಾ ಇದ್ಲು. ಸೋಫಾ ಮೇಲೆ ಕೂತ್ಕೊಂಡು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇರುವ ನಾರಾಯಣನ ಬಳಿ ವಸಂತ ಬಂದ್ಲು. ರೀ, 2 ಗಂಟೆ ಆಗ್ತಾ ಇದೆ, ಊಟ ಮಾಡ್ಬೇಕಲ್ವಾ? ಬನ್ನಿ. ನನಗೆ ಊಟ ಬೇಡ ವಸಂತ. ನನ್ನ ದೊಡ್ಡ ಮಗಳು ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಹೇಳಿದ ಕ್ಷಣದಿಂದ ನನಗೆ ಕೈಕಾಲು ಓಡ್ತಾನೇ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಣ್ಣ ಮಗಳು ಅಕ್ಷರ ನಾವು ಹೇಳಿದ ಹುಡುಗನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ಲಲ್ವಾ? ಆ ಒಂದು ಮಾತು ಕೇಳಿ ನಾನು ಇಷ್ಟೊತ್ತು ಜೀವಂತವಾಗಿರೋದು ವಸಂತ. ಆ ರೀತಿ ಮಾತು ಹೇಳ್ಬೇಡ್ರಿ. ಸರಿ ಬನ್ನಿ, ಊಟ ಮಾಡೋಣ. ಹೀಗೆ ವಸಂತ ತನ್ನ ಗಂಡನನ್ನು ಕರ್ಕೊಂಡು ಊಟ ಮಾಡಲು ಹೋದ್ಲು. ಅಂಜಲಿ ಸಾಫ್ಟ್ವೇರ್ ಕಂಪನಿ ಮುಂದೆ ನಿಂತ್ಕೊಂಡು ವರುಣಿಗೆ ಕಾಲ್ ಮಾಡಿದ್ಲು. 1 ನಿಮಿಷದಲ್ಲಿ ವರುಣ್ ಕೂಡ ಬಂದ. ವರುಣ್, ನಾವಿಬ್ರು ಇನ್ನೂ ತಡ ಮಾಡದೆ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನನಗೆ ಹುಡುಗನ ಹುಡುಕ್ತಾ ಇದ್ರು. ನಮ್ಮ ಲವ್ ವಿಚಾರವನ್ನು ನಾನು ಹೇಳಿದ್ದೀನಿ. ನನ್ನ ತಂದೆಯ ಹಾಗೆ ನಿಮ್ಮ ತಂದೆ ಕೂಡ ಇನ್ನು ನೀನ್ ಈ ಮನೇಲಿ ಇರ್ಬೇಡ, ನೀ ನನಗೆ ಹುಟ್ಟೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರಾ? ಓಹೋ, ನೀನ್ ಕೂಡ ನಿನ್ನ ಮನೆಯಲ್ಲಿ ನಮ್ ಲವ್ ವಿಚಾರ ಹೇಳಿದೀಯಾ? ಅಂಕಲ್ ಮನೆಯಿಂದ ಹೊರಗೋಗು ಅಂತ ಹೇಳಿದ್ರಾ? ನೀನೇನು ಚಿಂತೆ ಮಾಡ್ಬೇಡ, ನಮಗೆ ಬೇಕಾಗಿದ್ದು ಕೂಡ ಇದೆ ತಾನೇ. ಯಾರು ಕೂಡ ನಮ್ಮ ಮನೆಯಲ್ಲಿ ಇರಬಾರ್ದು, ನಾವು ಮಾತ್ರ ಇರ್ಬೇಕು. ಹೇಳು ವರುಣ್, ಯಾವಾಗ ನಾವು ಮದುವೆ ಮಾಡ್ಕೊಳ್ಳೋಣ? ನೀನು ಸರಿ ಅಂತ ಹೇಳಿದ್ರೆ ಇವಾಗ್ಲೇ ಮಾಡ್ಕೊಳ್ಳೋಣ. ನಾನು ರಿಜಿಸ್ಟರ್ ಆಫೀಸಿಗೆ ಹೋಗಿ ಮಾಡ್ಬೇಕಾದ ಕೆಲಸವನ್ನು ಮಾಡಿ ಬರ್ತೀನಿ. ನೀನು ನಿನ್ನ ಫ್ರೆಂಡ್ಸ್ ನ ಬರಕ್ಕೇಳು, ನಾನು ನನ್ನ ಫ್ರೆಂಡ್ಸ್ ನ ಬರಕ್ಕೇಳ್ತೀನಿ. ನಮ್ಮಿಬ್ಬರಿಗೂ ಸಾಕ್ಷಿಗೆ ಬೇಕಲ್ವಾ? ಸರಿ ವರುಣ್, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮದ್ವೆ ಹುಡುಗಿಗೆ ಬೇಕಾದ ಮೇಕಪ್ ಅನ್ನು ಮಾಡಿ ಬರ್ತೀನಿ. ನೀನು ಹೋಗಿ
ರಿಜಿಸ್ಟರ್ ಆಫೀಸಲ್ಲಿ ಎಲ್ಲವನ್ನು ರೆಡಿ ಮಾಡು. ಸರಿ ಅಂಜಲಿ. ಹೀಗೆ ವರುಣ್ ಹೇಳಿದಾಗ ಅಂಜಲಿ ಅಲ್ಲಿಂದ ಹೊರಟೋದ್ಲು. ಸಮಯ ಕೂಡ ಕಳೀತಾ ಇತ್ತು. ಅಂಜಲಿ ಮದ್ವೆ ಹುಡುಗಿ ರೀತಿ ರೆಡಿಯಾಗಿ ರಿಜಿಸ್ಟರ್ ಆಫೀಸಿಗೆ ಬಂದ್ಲು. ವರುಣ್ ಮತ್ತು ಅಂಜಲಿ ರಿಜಿಸ್ಟರ್ ಮ್ಯಾರೇಜ್ ಅನ್ನು ಮಾಡಿಕೊಂಡು ವರುಣ್ ಮಾಡಿರುವ ಡಬಲ್ ಬೆಡ್ರೂಮ್ ರೂಮಿಗೆ ಬಂದ್ರು. ಆ ದಿನ ಸಂಜೆ ಅಕ್ಷರನಿಗೆ ಹುಡುಗನನ್ನು ನೋಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಸರ್ಕಾರಿ ಶಾಲೆಯಲ್ಲಿ ಮೇಸ್ಟ್ರಾಗಿ ಕೆಲಸ ಮಾಡ್ತಾ ಇರುವ ಶೇಖರನ್ನು ಕರೆದುಕೊಂಡು ಅವರ ತಂದೆ ತಾಯಿ ಬಂದ್ರು. ಶೇಖರ್ ಅಕ್ಷರ ಒಬ್ಬರಿಗೊಬ್ಬರು ನೋಡಿ ಇಷ್ಟಪಟ್ರು. ನೋಡಿ ಬಾವ, ಇಬ್ರು ನೋಡ್ಕೊಂಡಿದ್ದಾರೆ, ಒಪ್ಪಿದ್ದಾರೆ. ನನಗೆ ಒಬ್ಬನೇ ಮಗ. ಏನ್ರಿ? ನನ್ನ ಹೇಳಲಿಕ್ಕೆ ಬಿಡು ಮಂಜುಳಾ. ನನಗೆ ಒಬ್ನೇ ಮಗ, ಗೌರ್ಮೆಂಟ್ ಟೀಚರ್. ಹೀಗೆ ಆರಂಭಿಸಿ ಎಲ್ಲಾ ವಿವರವನ್ನು ಹೇಳಿದ. ನಾರಾಯಣ ಕೂಡ ಎಲ್ಲವನ್ನೂ ವಿವರವಾಗಿ ಹೇಳಿದ. ಒಳ್ಳೆಯ ಮುಹೂರ್ತ ನೋಡಿ ನಾರಾಯಣ ಇರುವುದರಲ್ಲಿ ಅವನ ಮನೆ ಮುಂದೆನೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿ ತನ್ನ ಮಗಳನ್ನು ಅವಳ ಗಂಡನ ಮನೆಗೆ ಕಳಿಸಿಕೊಟ್ಟ. ಶೇಖರ್ ಅಕ್ಷರ ಒಂದು ವಾರ ಅವರ ಅತ್ತೆ ಮನೆಯಲ್ಲೇ ಇದ್ರು. ಆವಾಗ ಅಕ್ಷರ ಬೆಳಿಗ್ಗೆ ಎದ್ದು ರಂಗೋಲಿಯನ್ನ ಹಾಕಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ದೇವರಿಗೆ ಪೂಜೆ ಮಾಡ್ತಿದ್ಲು. ಅದನ್ನು ನೋಡಿ ಮಂಜುಳಾ ಚಕ್ರವರ್ತಿ ತುಂಬಾನೇ ಸಂತೋಷ ಪಡ್ತಿದ್ರು. ಚೆನ್ನಾಗಿ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಊಟ ಕೊಡ್ತಿದ್ಲು. ಅತ್ತೆ ಮಾವನಿಗೆ ಏನು ಬೇಕು ಅಂತ ನೋಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಒಂದು ದಿನ ಶೇಖರ್, ಏನು ಅಕ್ಷರ, ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯ, ಸ್ವಲ್ಪ ರೆಸ್ಟ್ ಮಾಡು, ನಾವಿಬ್ರು ಹೊರಗಡೆ ಹೋಗಿ ಬರೋಣ. ನಾನು ಎಲ್ಲಿಗೂ ಬರದಿಲ್ಲ, ಮನೇಲಿ ನನಗೆ 2 ಮಕ್ಳಿದ್ದಾರೆ. 2 ಮಕ್ಳ? ಹೌದು, ಅವರಿಬ್ರು ಸಣ್ಣ ಮಕ್ಳು ತಾನೆ. ಮಾವ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಅತ್ತೆ ಮನೆ ಕೆಲಸ ಮಾಡಿ ಮಾಡಿ ಇವಾಗ ಸುಸ್ತಾಗಿದ್ದಾರೆ. ಇವಾಗ ಅವರಿಗೆ ರೆಸ್ಟ್ ಬೇಕಲ್ವಾ? ಆ ಮಾತನ್ನು ಚಕ್ರವರ್ತಿ ಮಂಜುಳಾ ಕೇಳಿ ಸಂತೋಷದಿಂದ ಕಣ್ಣೀರಾಕಿದ್ರು. ಆವಾಗ ಅವರಿಗೆ ಪ್ರೀತಿ ಮಾಡಿ ಮದ್ವೆಯಾದ ದೊಡ್ಡ ಮಗನಾದ ವರುಣ್, ಸೊಸೆ ಅಂಜಲಿ ನೆನಪಾದ್ರು. ಅವರನ್ನು ನೋಡಲು ಅವರ ಮನೆಗೆ ಹೋದಾಗ, ಅಂಕಲ್, ಆಂಟಿ, ಎಷ್ಟು ದಿನ ಇರ್ತೀರಾ? ಯಾವಾಗ ಹೋಗ್ತೀರಾ? ನನಗೆ ಅಡುಗೆ ಮಾಡಕ್ ಗೊತ್ತಿಲ್ಲ. ಹೋಟೆಲಿಂದ ನಿಮ್ಗೆ ಆರ್ಡರ್ ಮಾಡಿ ಕೊಡ್ತೀನಿ. ನಿಮ್ಮ ಬಟ್ಟೆನ ನೀವೇ ಒಗಿಬೇಕು. ನಿಮ್ ಕೈಕಾಲ್ ಚೆನ್ನಾಗಿದೆ ಅಲ್ವಾ? ಏನು ಬಿದ್ದೋಗಿಲ್ಲ ತಾನೇ? ಹೀಗೆ ಬೈದಂತಹ ಮಾತುಗಳನ್ನು ಆಲೋಚನೆ ಮಾಡಿ ಕಣ್ಣೀರಾಕಿದ್ರು. ಅಕ್ಷರ, ಏನಾಯ್ತು ಮಾವ, ಯಾಕೆ ಆ ಕಣ್ಣೀರು? ಕಣ್ಣೀರಾಗ್ತಾ ಇಲ್ಲಮ್ಮ, ನೀನು ಚಿಂತೆ ಮಾಡ್ಬೇಡ. ನಿನ್ನ ಮಾತು ಕೇಳಿ ನಮ್ಗೆ ಸಂತೋಷ ಆಗ್ತಿದೆ. ಮಂಜುಳಾ, ಉತ್ತಮವಾದ ಸೊಸೆ ಯಾರು ಅಂದ್ರೆ ಅದು ನಮ್ಮ ಸೊಸೆನೇ. ನಾನು ಮಾತ್ರ ನನ್ನ ದೊಡ್ಡ ಸೊಸೆ ಹೆಸರು ಹೇಳ್ತೀನಾ? ಇಲ್ಲ, ನಾನು ಕೂಡ ಅಕ್ಷರ ಹೆಸರೇ ಹೇಳೋದು. ಅವಳ ಬಗ್ಗೆ ವಿಷಯವನ್ನು ಹೇಳ್ಬೇಕಾದ್ರೆ ಆಕಾಶದ ಎತ್ತರಕ್ಕೆ ಹೇಳ್ತೀನಿ. ಸ್ವಚ್ಛವಾದ ಚಂದಮಾಮನ ಮನಸ್ಸಿರುವ ಅಕ್ಷರನನ್ನು ಹೇಳ್ತೀನಿ. ಹೀಗೆ ಮಾತಾಡ್ತಾ ಇದ್ದಾಗ ಕಾಲಿಂಗ್ ಬೆಲ್ ಆಯಿತು. ಮಂಜುಳಾ ಹೋಗಿ ನೋಡಿದ್ಲು. ತಂದೆ ತಾಯಿ ಬೇಡ ಅಂತ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಂತಹ ವರುಣ್ ತುಂಬಾ ದುಃಖದಿಂದ ಬಂದ. ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸಿ. ನಾನು ನನ್ನಿಷ್ಟಕ್ಕೆ ಮದುವೆಯಾದ ಕಾರಣ ನನಗೆ ತಕ್ಕ ಬುದ್ಧಿ ಬಂತು. ಪ್ರೀತಿ ಮಾಡುವಾಗ ಇದ್ದ ಪ್ರೀತಿ ಇವಾಗ ಅನುಮಾನವಾಗಿ ಬದಲಾಗಿದೆ. ಮಗನಿಗೋಸ್ಕರ ನೀವು ನನ್ ಮನೆಗೆ ಬಂದಾಗ ಅಂಜಲಿ ನಿಮಗೆ ಮರ್ಯಾದೆ ಕೊಡ್ಲಿಲ್ಲ. ನನಗೂ ಅವಳು ಅಡಿಗೆ ಮಾಡಿಯೂ ಕೊಡೋದಿಲ್ಲ, ಬಟ್ಟೆನೂ ಒಗೆಯೋದಿಲ್ಲ. ಅದ್ನ ತಡ್ಕೊಳಕ್ಕಾಗದೆ ನಾನು ಇಲ್ಲಿಗೆ ಬಂದೆ. ಸರಿಯಪ್ಪ, ಇವಾಗಾದ್ರೂ ಅರ್ಥ ಮಾಡ್ಕೊಂಡೆ ಅಲ್ವಾ? ಮನೆಯೊಳಗೆ ಬಾ. ಅಂದ ಹಾಗೆ ನಿನ್ನ ತಮ್ಮ ಶೇಖರ್ ಮದುವೆಗೆ ನೀನು ಬರ್ಲಿಲ್ಲ ಅಲ್ವಾ? ಅವಳ ಹೆಸರು ಅಕ್ಷರ. ಹಾಗೆ ಅಂತ ಪರಿಚಯ ಮಾಡಿದ್ರು. ಅಂದಿನಿಂದ ಅಕ್ಷರನಿಗೆ ಕೆಲಸ ಇನ್ನಷ್ಟು ಜಾಸ್ತಿ ಆಯಿತು. ಅಂಜಲಿ ದುಃಖದಿಂದ ತನ್ನ ತಾಯಿ ಮನೆಗೆ ಬಂದ್ಲು. ತಾಯಿಯ ಮೇಲೆ ಭಾರ ಹಾಕಿದ್ಲು. ಏನಾಯ್ತಮ್ಮ, ಯಾಕೆ ಅಳ್ತಿದ್ದೀಯಾ? ನಿಮ್ಮ ಮಾತು ಮೀರಿ ವರುಣ್ನ ಮದ್ವೆ ಮಾಡ್ಕೊಂಡಿದ್ದಕ್ಕೆ ವರುಣ್ ನನ್ಗೆ ತುಂಬಾನೇ ಕಷ್ಟ ಕೊಟ್ಟ. ಮದುವೆಗೆ ಮುಂಚೆ ಇದ್ದ ಪ್ರೀತಿ ಮದ್ವೆ ಆದ್ಮೇಲೆ ಪೂರ್ತಿಯಾಗಿ ಕಡಿಮೆ ಆಯ್ತು. ವರುಣ್ ತಂದೆ ತಾಯಿ ಒಂದಿನ ನನ್ ಮನೆಗ್ ಬಂದ್ರು. ಅವ್ರನ್ನ ನಾನು ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತ ನನ್ ಮೇಲೆ ಜಗಳ ಮಾಡ್ದ. ನನಗೆ ತುಂಬಾ ಬೇಜಾರಾಯ್ತು. ಅದಕ್ಕೇನೆ ಇನ್ನು ಆ ಜೀವನ ಬೇಡ ಅಂತ ಮನೆಗ್ ಬಂದೆ. ಹಾಗೆ ಹೇಳಿದಾಗ ವಸಂತ ಮತ್ತು ನಾರಾಯಣ ಅಂಜಲಿಯನ್ನು ಕರ್ಕೊಂಡು ವರುಣ್ ಮನೆಗೆ ಬಂದ್ರು. ಅಲ್ಲಿ ಚಕ್ರವರ್ತಿ ಮತ್ತು ಮಂಜುಳನ ನೋಡಿ ಸಂತೋಷಪಟ್ರು. ಅವರು ಮಾತನಾಡಿ ವರುಣ್ ಮತ್ತು ಅಂಜಲಿಯನ್ನು ಸೇರ್ಸಿದ್ರು. ಅಣ್ಣ ತಮ್ಮ ಅಕ್ಕ ತಂಗಿ ಸಂತೋಷವಾಗಿ ಜೀವನ ಮಾಡುತ್ತಾ ಸಂತೋಷವಾಗಿ ಇದ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.